ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಗಂಗಾ ಎಂಬ ಪಾತ್ರಧಾರಿಯವರು ಸೀರಿಯಲ್ನಿಂದ ಹೊರಗೆ ಬಂದಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಬರುವ ಈ ಧಾರಾವಾಹಿ ಎಲ್ಲರ ಮನೆ ಮಾತಾಗಿದೆ. ಈ ಧಾರಾವಾಹಿಯಲ್ಲಿರುವ ಗಂಗಾ ಪಾತ್ರಧಾರಿಯವರು ಯಾಕೆ ಹೊರಗೆ ಬಂದರು ಅಂತ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು ಕೂಡ ಹೇಳ್ಕೊಂಡಿದ್ದಾರೆ. ಯಾಕೆಂದು ನೀವೇ ನೋಡಿ ಬನ್ನಿ. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಗೌಡ. ಇಷ್ಟು ದಿನ ಗಂಗಾ ಆಗಿದ್ದೆ, ಈಗ ಹರ್ಷಿತಾ ಗೌಡ. ಎಸ್, ಲೈವ್ ಬರೋದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ಪ್ರೀತಿ ಸಪೋರ್ಟ್ಗೆ. ತುಂಬ ಕಮೆಂಟ್ಸ್ ಬರ್ತಾ ಇದೆ 3-4 ಡೇಸಿಂದ. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮನ್ನು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಜನಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದೀನಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾವುದೇ ರೀತಿಯ ಬೇಜಾರಿಲ್ಲ. ಎಸ್, ರೀಸನ್ನು ನಾನು ಕಲರ್ಸ್ ಪೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಆ ಕಮೆಂಟು ನನಗೆ ಮಾತ್ರ ತೋರಿಸ್ತಾ ಇತ್ತು. ಬಟ್ ಏನು ಟೆಕ್ನಿಕಲ್ ಇಶ್ಯೂ ಅಂತ ನಂಗೆ ಗೊತ್ತಿಲ್ಲ. ಅದು ಬೇರೆ ಅಕೌಂಟ್ ಅವರು ಚೆಕ್ ಮಾಡಿದ್ರೆ ಆ ಕಮೆಂಟ್ ಕಾಣಿಸ್ತಾ ಇಲ್ಲ. ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದೇನೋ. ಸೊ ಹಾಗಾಗಿ ಲೈವ್ ಬಂದು ಮಾತಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಚಾನಲ್ ವೈಸ್ ನನಗೇನು ಬೇಜಾರಿಲ್ಲ, ಖುಷಿನೇ ಇದೆ. ಕಲರ್ಸ್ ಕನ್ನಡದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮನೆಯವರು ಸಂದೀಪ್ ಆಚಾರ್, ಅವರು ಕೂಡ ಕಲರ್ಸಲ್ಲಿ ರೈಟರ್. ಸೊ ನನ್ನ ಮೊದಲನೇ ಹೆಜ್ಜೆ ಮಜಾ ಭಾರತ ಕೂಡ ಅದು ಕಲರ್ಸ್ ಕನ್ನಡನೇ. ಸೊ ಕಲರ್ಸ್ ಕನ್ನಡಗೆ ನನ್ನದೇ ಆದ ಒಂದು ಎಮೋಷ್ನಲ್ ಕನೆಕ್ಷನ್ ಇದೆ ನನಗೆ, ಪರ್ಸ್ನಲಿ ನನಗೆ. ಸೊ ಚಾನಲ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಚಾನಲ್ನ ನನ್ನ ರೈಟರ್ ಜಯಾ ಮ್ಯಾಮ್ ಆಗಿರ್ಬೋದು, ನಮ್ಮ IP ಜಿತೇಶ್ ಸರ್ ಆಗಿರ್ಬೋದು, ಇನ್ನೂ ರೈಟ್ರು ಮತ್ತು ಇನ್ನೊಬ್ಬರು ಸುದರ್ಶ್ ಸರ್, ನನಗೆ ಹೆಸರು ನೆನಪಿಲ್ಲ. ಸೊ ಪ್ರತಿಯೊಬ್ಬರ ಮೇಲೂ ನನಗೆ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆನೂ ತುಂಬ ರೆಸ್ಪೆಕ್ಟ್ ಇದೆ. ಸೊ ನನ್ನ ಡೈರೆಕ್ಟರ್ ಯಶವಂತ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಜೈಮಾತಾ ಕಂಬೈನ್ಸ್ ಮಿಲನ ಪ್ರಕಾಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು. ರೀಸನ್ ಇಷ್ಟೇ, ಬೇರೆ ಪ್ರಾಜೆಕ್ಟ್ ಕನೆಕ್ಟ್ ಮಾಡ್ತಿದ್ದರಿಂದ ಮಾಡ್ತಿದ್ರು ಕೂಡ ಇದಕ್ಕೆ ಹೆಚ್ಚಿನ ಟೈಮ್ ಕೊಟ್ಟೆ. ಬಟ್ ಅವರು ಆದರೂ ಕೂಡ ರೀಪ್ಲೇಸ್ ಅಂತ ಮಾಡ್ಲಿಕ್ಕೆ ನೋಡಿದರು. ಬಟ್ ಪ್ರತಿ ಸಲ ವಿಷಯ ಗೊತ್ತಾದಾಗ ಓಕೆ, ನನ್ನ ಪಾತ್ರ, ನನ್ನ ಪ್ರಾಜೆಕ್ಟ್ ಅಂತ ಹೇಳಿ ನಾನು ಅದನ್ನೆಲ್ಲ ಸಹಿಸ್ಕೊಂಡು ಹೋದೆ. ಅದು ಸತತವಾಗಿ ರೀಪ್ಲೇಸ್ ಅಂತ ಹುಡುಕ್ತಿರ್ಬೇಕಾದ್ರೆ, ಅದು ಹೆಚ್ಚಿನ ಟೈಮು ನಾನು ಇಲ್ಲೇ ಕೊಟ್ಟಿರುವಾಗ ರೀಪ್ಲೇಸ್ ಅಂತ ವಿಷಯ ಕೇಳಿದಾಗ ನನಗೆ ಯಾರಿಗೆ ಹೇಗೆ ತಗೋತಿದ್ರು ಗೊತ್ತಿಲ್ಲ, ನನಗೆ ಅದು ಬೇಜಾರಾದಂತಹ ವಿಷಯ. ಯಾಕೆ ಅಂದರೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಿದ್ದೀನಿ, ರಾಧಿಕಾ ಮಾಡ್ತಾಯಿದ್ದೀನಿ. ಅಲ್ಲಿನ ಟೀಮ್ ಅವರು ಕೇಳೋರು ಹೆಚ್ಚಿನ ಟೈಮ್ ಅಲ್ಲೇ ಕೊಡ್ತಾ ಇದ್ದೀರಾ ಅಂತ. ಆದರೂ ಕೂಡ ಹೆಚ್ಚಿನ ಟೈಮು ನಾನು ಲಕ್ಷ್ಮೀ ಬಾರಮ್ಮಗೆ ಕೊಟ್ಟೆ. ಯಾಕೆ ಅಂದರೆ ಇದು ತುಂಬ ಒಳ್ಳೆಯ ಪಾತ್ರ. ಇಂಥ ಪಾತ್ರನ ನಾನು ಆದಷ್ಟು ಜೀವ ತುಂಬಬೇಕು, ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಒಂದು ನನ್ನ ಪ್ರೀತಿಯ, ನನಗೆ ತುಂಬ ಕನೆಕ್ಷನ್ ಇರುವಂತಹ ಚಾನಲ್. ಹಾಗಂತ ಬೇರೆ ಚಾನಲ್ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಕಲಾವಿದರಿಗೆ ಎಲ್ಲ ಲಕ್ಷ್ಮಿ ಅವರ ಜೊತೆ ಮಾತಾಡಬೇಕು, ಒಂದು ಚಾನ್ಸ್ ಕೊಡಿ ಅಂತ ಅವರ ಒಂದು ಅಫಿಷಿಯಲ್ ಐಡಿಲಿ ಹೋಗಿ ಮಾತಾಡಿ ನೀವು. ಎಸ್, ಇದು ರೀಸನ್ನು. ಪದೇ ಪದೇ ಅದು ರಿಪೀಟ್ ಆಗ್ತಿರ್ಬೇಕಾದ್ರೆ ಹಾಗಂತ ನಾನು ಪ್ರೊಡಕ್ಷನ್ನು ತಪ್ಪಾಗಿ ನಾನು ಮಾತಾಡಲ್ಲ. ಏನು ಹೇಳಬೇಕು. Thanks for watching. Please do subscribe my YouTube channel. Thank you.